ಸರ್ ಎಂಟೈರ್ ಕರ್ನಾಟಕ ಯಾವುದೇ ಭಾಗ ಆಗಿರಲಿ 750 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. ಮೆಶ್ ವರ್ಕ್ ಇದೆ, ಸ್ಲ್ಯಾಬ್ ವರ್ಕ್ ಇದೆ, ನಾಟೆಡ್ ಮೆಶ್ ಇದೆ. ನಿಮ್ಗೆ ಯಾವ ಥರ ಒಂದು ಕ್ವಾಲಿಟಿ ಮೆಶ್ ಬೇಕೋ, ಯಾವ ಥರ ಒಂದು ಕ್ವಾಲಿಟಿ ಕೆಲಸ ಬೇಕೋ ಪ್ರತಿಯೊಂದು ಕೆಲಸನೂ ನಾವು ಮಾಡ್ಕೊಡ್ತೀವಿ ಸರ್. 100% ಟಾಟಾ ಆಯುಷ್ ಇದು 25 ವರ್ಷ ವ್ಯಾರಂಟಿ ಕೂಡ ಬರುತ್ತೆ. ಇದಕ್ಕೆ ಕಂಬ ಒಂದೇ ಲೆವೆಲ್ ಆಗಿದೆ, ಒಂದು ಕಂಬದ ನಿಂತ್ಕೊಂಡು ನಿಮ್ಗೆ ಲಾಸ್ಟ್ ಕಂಬನ ಕಾಣಿಸ್ಬಾರ್ದು ಆ ಥರ ಒಂದು ಟಾಪ್ ಲೆವೆಲ್ನ ಕೊಡ್ತೀವಿ ಸರ್. ದಾರ ಕಟ್ಕೊಂಡು ನೀಟಾಗಿ ಕೆಲಸ ಮುಗಿಸ್ಕೊಡ್ತೀವಿ. ತುಂಬಾ ಕಡೆ ಮೋಸ ಅಂತೂ ಮಾಡ್ತಾ ಇದ್ದಾರೆ, ಯಾರು ಮೋಸ ಹೋಗ್ಬಿಡಿ ಸರ್. ಟಾಟಾ ಅಂದ್ಬಿಟ್ಟು ಬೇರೆ ತಂತಿ ಹಾಕ್ತಾರೆ, ಹಸಿ ಕಲ್ಲು ಅಂದ್ಬಿಟ್ಟು ಬೇರೆ ಕಲ್ಲು ಹಾಕ್ತಾರೆ. ಇದು ಬಂದು ಕೋಲಾರದ ಹಸಿ ಕಲ್ಲು, ಪ್ಯೂರ್ ಕಲ್ಲು ಆಗಿರುತ್ತೆ ಸರ್. ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ತೆ. ಏನಪ್ಪ ವಿಷಯ ಅಂದ್ರೆ ಎಲ್ಲ ಕೇಳ್ತಾ ಇರ್ತೀರಾ ಫೆನ್ಸಿಂಗ್ ಅಂತ. ಜಮೀನುಗಳಲ್ಲಿ ಯಾವ ತರ ಒಂದು ಫೆನ್ಸಿಂಗ್ ನ ಇನ್ಸ್ಟಾಲ್ ಮಾಡಬೇಕು, ಯಾವ ಪ್ರೈಸ್ ಆಗುತ್ತೆ, ಯಾವ ತರ ಕ್ವಾಲಿಟಿ ಇರುತ್ತೆ, ಮತ್ತೆ ನಮ್ಮ ಹತ್ರ ಯಾವ್ಯಾವ ವರ್ಕ್ ಅವೈಲೇಬಲ್ ಇರುತ್ತೆ, ಯಾವ್ಯಾವ ಟೈಮ್ಗೆ ಎಷ್ಟು ಒಂದು ಎಕರೆನ ಎಷ್ಟು ಡೇಸಲ್ಲಿ ಫಿನಿಶ್ ಮಾಡ್ಬೋದು ಅಂತ ಎಲ್ಲ ಈ ವಿಷಯನ ತಿಳಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಕೆಲಸ. ಇದು ಬಂದು ನಿಮಗೆ 7 ಅಡಿ ಕಲ್ಲು ಬರುತ್ತೆ, 6 ಲೈನು ಟಾಟಾ ತಂತಿ ಬರುತ್ತೆ. ಒಂದು ಕಲ್ಲಿಂದ ಒಂದು ಕಲ್ಲಿಗೆ 6 ಅಡಿ ಡಿಸ್ಟೆನ್ಸ್ ಇರುತ್ತೆ. ತಂತಿ ನೋಡ್ತಾ ಇರ್ಬೋದು ಯಾವ ಥರ ಜಿಂಕ್ ಕೋಟಿಂಗ್ ಇರುತ್ತೆ ಅಂತ. ಏನಕ್ಕೆ ಇದು ಜಿಂಕ್ ಕೋಟಿಂಗ್ ಬರ್ತದೆ ಅಂದರೆ 100% ಟಾಟಾ ಆಯುಷ್ ಇದು. ಸೊ ಅದಕ್ಕಾಗಿ ಕಂಪನಿಗಳಿಂದನೇ ಬ್ಲೂ ಕಲರ್ ಜಿಂಕ್ ಕೋಟೆಡ್ ಅಂತ ಒಂದು ರಸ್ಟ್ ಪ್ರೂಫ್, ರಸ್ಟ್ ಹಿಡಿದೇ ಇರೋ ಥರ ಒಂದು ಕಂಪ್ನಿ ಕಡೆಯಿಂದ ವ್ಯಾರಂಟಿ 25 ವರ್ಷ ವ್ಯಾರಂಟಿ ಕೂಡ ಬರುತ್ತೆ ಇದಕ್ಕೆ. ಮತ್ತು ಕಲ್ಲು ನೋಡ್ತಾ ಇರ್ಬೋದು, ಕಲ್ಲು ಬಂದು ಕೋಲಾರದಿಂದ ಇಂಪೋರ್ಟ್ ಮಾಡ್ಕೊತೀವಿ ಸರ್. ಪ್ರತಿಯೊಂದು ಕಲ್ಲು ಕೂಡ ಪ್ಯೂರ್ ಹಸಿ ಕಲ್ಲಾಗಿರುತ್ತೆ. 2 ಅಡಿ ಉಣಿದ್ದೀವಿ, 5 ಅಡಿ ಮೇಲ್ಗಡೆ ಇದೆ, 6 ಲೈನ್ ತಂತಿ ಆಗಿದ್ವಿ ಸರ್. ಇದಕ್ಕೆ ಈ ಒಂದು ಕೆಲಸಕ್ಕೆ ಸರ್ ಒಂದು ಕಲ್ಲಿಗೆ 750 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. ಎಂಟೈರ್ ಕರ್ನಾಟಕ ಯಾವುದೇ ಭಾಗ ಆಗಿರಲಿ 750 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. ಮತ್ತು ನಮ್ಮ ಹತ್ರ ಮೆಶ್ ವರ್ಕ್ ಇದೆ, ಸ್ಲ್ಯಾಬ್ ವರ್ಕ್ ಇದೆ, ನಾಟೆಡ್ ಮೆಶ್ ಇದೆ. ನಿಮ್ಗೆ ಯಾವ ಥರ ಒಂದು ಕ್ವಾಲಿಟಿ ಮೆಶ್ ಬೇಕೋ, ಯಾವ ಥರ ಒಂದು ಕ್ವಾಲಿಟಿ ಕೆಲಸ ಬೇಕೋ ಪ್ರತಿಯೊಂದು ಕೆಲಸನೂ ನಾವು ಮಾಡಿಕೊಡ್ತೀವಿ ಸರ್. ಮತ್ತು ನೀವು ಕೇಳ್ಬೋದು ಸರ್ ಇವಾಗ ಅಮೌಂಟೆಲ್ಲ ಯಾವ ಥರ ತಗೊತೀರಾ ಅಂತ. ಸರ್ ನಮಗೆ ಅಡ್ವಾನ್ಸ್ ಅಂತ ಟೋಕನ್ ಅಡ್ವಾನ್ಸ್ ಅಂತ ಮಾಡಿಸ್ಕೊಂಡು ಜಮೀನು ಹತ್ರ ಬಂದು ಅಳತೆಲ್ಲ ಮಾಡಾದ್ಮೇಲೆ ಎಷ್ಟು ಕಲ್ಲು ಬೀಳುತ್ತೆ ನಿಮ್ಗೊಂದು ಕೊಟೇಶನ್, ಬೆಸ್ಟ್ ಕೊಟೇಶನ್ ಕೊಡ್ತೀವಿ. ಅದಾದಮೇಲೆ ಅಡ್ವಾನ್ಸ್ ಅಂತ ಹಾಕ್ಸ್ಕೊಂಡು ಇಮಿಡಿಯೇಟಾಗಿ ಕಲ್ಲು ತರಿಸ್ತೀವಿ, ಕಲ್ಲಿನ ಪೇಮೆಂಟ್ ತೊಗೊತೀವಿ. ಅದಾದಮೇಲೆ ತಂತಿ ತರಿಸ್ತೀವಿ, ತಂತಿ ಪೇಮೆಂಟ್ ತೊಗೊತೀವಿ, ಕೆಲಸ ಸ್ಟಾರ್ಟ್ ಮಾಡಿ ಕೆಲಸ ಮುಗಿಸ್ಕೊಡ್ತೀವಿ. ಕೆಲಸ ಆದಮೇಲೆ ಬ್ಯಾಲೆನ್ಸ್ ಅಮೌಂಟ್ ತೊಗೊತೀವಿ ಸರ್. ಮತ್ತು ಎಲ್ಲ ಈಗ ರೈತರು ಕೂಡ ತುಂಬ ಮೋಸ ಹೋಗ್ತಾ ಇದ್ದಾರೆ. ಏನಕ್ಕೆ ಅಂದರೆ ಫೋನಲ್ಲೇ ಮಾತಾಡ್ಕೊಂಡು ಫೋನಲ್ಲೇ ಅಡ್ವಾನ್ಸ್ ಮಾಡ್ತಾರೆ, ಜಮೀನು ಹತ್ರ ಬರೋಲ್ಲ, ವಿಸಿಟ್ ಮಾಡಲ್ಲ, ಫೋನೆಲ್ಲ ಕೊಟೇಶನ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಯಾವುದಕ್ಕೂ ನೀವು ತಲೆಗೆ ಹಚ್ಕೋಬೇಡಿ, ಯಾಕೆಂದರೆ ಸಿಕ್ಕಾಪಟ್ಟೆ ಜನ ಮೋಸ ಮಾಡ್ತಾ ಇದ್ದಾರೆ. ನೀವಂತ ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ ಸರ್. ಆಮೇಲೆ ನೋಡ್ತಾ ಇರ್ಬೋದು ನೀವು ಕೆಲಸ ಯಾವ ಥರ ಇದೆ ಅಂತ ನೋಡಿ. ಟಾಪ್ ಲೆವೆಲ್ ನೋಡಿ, ಕಂಬ ಒಂದೇ ಲೆವೆಲ್ ಆಗಿದೆ, ಒಂದು ಕಂಬದ ನಿಂತ್ಕೊಂಡು ನಿಮ್ಗೆ ಲಾಸ್ಟ್ ಕಂಬನ ಕಾಣಿಸ್ಬಾರ್ದು ಆ ಥರ ಒಂದು ಟಾಪ್ ಲೆವೆಲ್ನ ಕೊಡ್ತೀವಿ ಸರ್. ದಾರ ಕಟ್ಕೊಂಡು ನೀಟಾಗಿ ಕೆಲಸ ಮುಗಿಸ್ಕೊಡ್ತೀವಿ. ಆಮೇಲೆ ಜೆನ್ಯೂನ್ ನಮ್ಮ ಹತ್ರ ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂಥ ಲೇಬರ್ಗಳು ಕೂಡ ಇದ್ದಾರೆ. ನಾವು ಕೂಡ ಅಷ್ಟೇ ಸರ್, ನಮ್ಮ ತಂದೆಯವ್ರು ಮಾಡ್ತಾಯಿದ್ರು, ಅದನ್ನು ನೋಡಿ ನಾವು ಕಲ್ತ್ಕೊಂಡು ಇವಾಗ ನಾವು ಮಾಡ್ತಾಯಿದ್ದೀವಿ ಸರ್, ಮುಂದೆ ಹೊರ್ಸ್ಕೊಂಡು ಹೋಗ್ತಾಯಿದ್ದೀವಿ. ವಿಸಿಟ್ ಮಾಡಬೇಕಂದ್ರೆ ನಮ್ಮನ್ನು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ, ನಾವು ವಿಸಿಟ್ ಮಾಡ್ತೀವಿ. ತುಂಬ ಕಡೆ ಮೋಸ ಅಂತೂ ಮಾಡ್ತಾಯಿದ್ದಾರೆ, ಯಾರು ಮೋಸ ಹೋಗ್ಬಿಡಿ ಸರ್. ಟಾಟಾ ಅಂದ್ಬಿಟ್ಟು ಬೇರೆ ತಂತಿ ಹಾಕ್ತಾರೆ, ಆಮೇಲೆ ಹಸಿ ಕಲ್ಲು ಅಂದ್ಬಿಟ್ಟು ಬೇರೆ ಕಲ್ಲು ಹಾಕ್ತಾರೆ. ಕೋಲಾರ ಕಲ್ಲು ಸರ್ ನೋಡಿ ಸರ್ ಈ ಥರ ಇರುತ್ತೆ ನೋಡಿ. ಫಿನಿಶಿಂಗ್ ಅಷ್ಟೇ, ಟಾಪ್ ಟು ಬಾಟಮ್ ಈ ಥರ ಒಂದು ಫಿನಿಶಿಂಗ್ ಬರುತ್ತೆ ಸರ್. ಯಾವುದೇ ತಾಳಿಂದ ತುದಿವರೆಗೂ ಕೂಡ ಫಿನಿಶಿಂಗ್ ಈ ಥರನೇ ಇರುತ್ತೆ. ಇದು ಬಂದು ಕೋಲಾರದ ಹಸಿ ಕಲ್ಲು, ಪ್ಯೂರ್ ಕಲ್ಲು ಆಗಿರುತ್ತೆ ಸರ್. ಈ ಕೆಲಸ ಮಾಡಿ ಇಲ್ಲಾಂದ್ರೆ ಒಂದು 3 ರಿಂದ 4 ತಿಂಗಳಾಯಿತು. ಕೆಲಸ ಮಾಡೋದಲ್ಲ, ಕೆಲಸ ಮಾಡಿರೋದು ನಾನು ತೋರಿಸ್ತಾ ಇರೋದು. ಈಗ ಪ್ರೆಸೆಂಟ್ ಕೆಲಸ ಮಾಡ್ತಾ ಇರೋದೆಲ್ಲ ತೋರಿಸ್ತಾರೆ. ನಾನು ಮಾಡಿರೋದು 3 ತಿಂಗಳಾಗಿದೆ ಕೆಲಸ ಮಾಡಿ ನೋಡಿ ಸರ್. ಈ ಥರ ಇರುತ್ತೆ. ಆಮೇಲೆ ಸಪೋರ್ಟ್ ಕಲ್ಲು ಅಷ್ಟೇ, 8 ಕಲ್ಲಿಗೆ ಈ ಥರ ಒಂದು ಸಪೋರ್ಟ್ ಕಲ್ಲು ಅಂತ ಕೊಡಬೇಕು, 2 ಕೊಡಬೇಕು. ಕಲ್ಲು ಶಾರ್ಟೇಜ್ ಇರೋದ್ರಿಂದ ಒಂದು ಮಾತ್ರ ಕೊಟ್ಟಿದ್ವಿ ಅವತ್ತು. ಸೊ ಈ ಥರ ಒಂದು ಕಲ್ಲು ಈ ಥರ ಹಿಂಗೆ ಕೊಡಬೇಕು, ಮತ್ತು ಇನ್ನೊಂದು ಕಲ್ಲು ಆ ಥರ ಒಂದು ಸಪೋರ್ಟ್ ಕಲ್ಲು ಅಂತ ನಿಲ್ಲಿಸಬೇಕು. ಅವಾಗ ಏನಾಗುತ್ತೆ ಅಂದರೆ ತಂತಿ ಸ್ಟ್ರೆಂತಾಗಿ ಬಿಗಿಯಾಗಿ ಕೂತ್ಕೊಳ್ಳುತ್ತೆ ಸರ್. ಯಾವುದೇ ಕಾರಣಕ್ಕೂ ಲೂಸ್ ಆಗೋ ಚಾನ್ಸಸ್ ಇರೋಲ್ಲ, ಕಮ್ಮಿ ಇರುತ್ತೆ, ಸ್ಟ್ರೆಂತಾಗಿರುತ್ತೆ. ತಂತಿ ಲೂಸ್ ಆಗಿಲ್ಲ ನೋಡಿ ಸರ್. ಈ ಥರ ತಂತಿ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ತಂತಿ ಮೇಲೆ ನಿಂತ್ಕೊಂಡ್ರೆ ಅಷ್ಟೇ ಕಟ್ಟಾಗುತ್ತೆ ಅಂತ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ ಸರ್ ನೋಡಿ. ಸೊ ಈ ಥರ ಒಂದು ವರ್ಕ್ನ ನಾವು ಎಂಟೈರ್ ಕರ್ನಾಟಕದಲ್ಲಿ ನಾವು ಮಾಡ್ತಾಯಿದ್ದೀವಿ. ಕಾಂಟ್ಯಾಕ್ಟ್ ಮಾಡಿ, ಬಂದು ವಿಸಿಟ್ ಮಾಡಿ, ನಾವೇ ಒಂದು ಕೊಟೇಶನ್ ಕೊಟ್ಟು ಇಮಿಡಿಯೇಟಾಗಿ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀವಿ ಸರ್, ಬೆಸ್ಟ್ ಪ್ರೈಸಲ್ಲಿ ಸರ್. ನೀವು ಆಮೇಲೆ ರೈತರು ಹೇಳ್ತಾ ಇರ್ತಾರೆ ಸರ್, ನಮ್ಮ ಹತ್ರ ಕಂಬಗಳು ತರಿಸಿದ್ವಿ ಸುಮಾರು ವರ್ಷದಿಂದ, ನಾವು ನಿಮಗೆ ತಂತಿ ಮತ್ತು ಲೇಬರ್ ಬೇಕು ಅಂತ ಹೇಳ್ತಾರೆ, ನಾವು ಅದನ್ನು ಕೂಡ ಮಾಡಿಕೊಡ್ತೀವಿ ಸರ್. ನಮ್ಮ ಹತ್ರ ತಂತಿ ಕಂಬ 2 ಇದೆ, ಬರೀ ಲೇಬರ್ ಬೇಕು ಅಂತ ಹೇಳ್ತಾರೆ, ನಾವು ಅದನ್ನು ಕೂಡ ಮಾಡಿಕೊಡ್ತೀವಿ ಸರ್. ನಮಗೆ ಹೊಸ ಕೆಲಸ ನೀವೇ ಎಲ್ಲ ಮಾಡಿಕೊಡಿ ಸರ್ ಅಂದ್ರೆ ಅದನ್ನು ಮಾಡಿಕೊಡ್ತೀವಿ ಸರ್. ಮಾಡಲ್ಲ ಅಂತಿಲ್ಲ, ರೈತರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತಾಯಿದ್ದೀವಿ. ಅಂದರೆ ಒಂದು ಸರ್, ಈ ಪ್ರಾಪರ್ಟಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ತಗೊತಾರೆ, ಅದಕ್ಕೊಂದು ಸೇಫ್ಟಿ ಅನ್ನೋದು ಇರಬೇಕು ಇವಾಗ ಪ್ರೆಸೆಂಟ್. ಯಾಕೆಂದರೆ ತುಂಬ ಜನ ಜಮೀನುಗಳಲ್ಲಿ ರೋಡ್ ಮಾಡ್ಕೊಳ್ಳೋದು, ಒತ್ತುವರಿ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ನಡೀತಾ ಇದೆ. ಲ್ಯಾಂಡ್ ತಗೊಂಡು ಇವಾಗ ಫಾರ್ ಎಕ್ಸಾಂಪಲ್ ಇದು ಬಂದು ತುಮಕೂರು ಮದ್ದೂರು ಒಂದು ಹೈವೇನಲ್ಲಿ ಇರೋದು, ಇದು ಕುಣಿಗಲ್ ತುಮಕೂರು ಹೈವೇನಲ್ಲಿ. ಸೊ ಏನಂದರೆ ಇಲ್ಲಿ ಲ್ಯಾಂಡ್ ತೊಗೊಂಡಿರೋದು ಬೆಂಗಳೂರು ಒಂದು ಕಸ್ಟಮರು. ಇಲ್ಲಿ ಯಾರು ಒಳಗಡೆ ಬರಬಾರ್ದು, ಯಾರು ಒಳಗಡೆ ಓಡಾಡಬಾರ್ದು, ಎಣ್ಣೆ ಪಾರ್ಟಿ ಎಲ್ಲ ಮಾಡ್ತಾರೆ, ಒತ್ತುವರಿ ಮಾಡ್ಕೋಬಾರ್ದು ಅಂತ ಉದ್ದೇಶದಿಂದ ಬರೀ ಫೆನ್ಸಿಂಗ್ ಮಾಡಿಸ್ಬಿಟ್ಟು ಅವ್ರು ಬೆಂಗಳೂರಲ್ಲಿ ಆರಾಮಾಗಿರ್ತಾರೆ. ಒಂದು ಒಳ್ಳೆ ಪ್ರೊಟೆಕ್ಷನ್ ಸರ್, ಸೇಫ್ಟಿ ಪರ್ಪಸ್ ಇದು ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ.
ಮತ್ತು ಒಳ್ಳೆ ಸೇಫ್ಟಿ ಕೂಡ ಇರುತ್ತೆ ಸರ್. 100% ನಾವು ಚೆನ್ನಾಗಿ ಜೆನ್ಯೂನಾಗಿ ವರ್ಕ್ ಮಾಡ್ಕೊಡ್ತೀವಿ. ಮತ್ತು ನಿಮ್ಗೆ ಏನು ಮೆಟೀರಿಯಲ್ ಹೇಳ್ತೀನಿ, ಏನೊಂದು ನಾನು ರೈಟಿಂಗಲ್ಲಿ ಬರ್ಕೊಟ್ಟಿರ್ತೀನೋ ಅದೇ ಮೆಟೀರಿಯಲ್ ಹಾಕ್ಕೊಡ್ತೀನಿ. ಯಾವುದೇ ಕಾರಣಕ್ಕೆ ಆ ಥರ ಮೆಟೀರಿಯಲ್ ಹಾಕಿಲ್ಲ ಅಂದರೆ ನನಗೆ ₹1 ಅಮೌಂಟ್ ಕೂಡ ಕೊಡಬೇಡಿ ಸರ್. ಆ ಥರ ಒಂದು ವರ್ಕ್ನ ನಾನು ಮಾಡ್ಕೊಡ್ತೀನಿ ಸರ್. ಸರ್ ಆಮೇಲೆ ನೀವು ನಿಮ್ಮ ಜಾಗ ಸರ್ ನಮ್ಮದು ಬೆಟ್ಟದ ಮೇಲಿದೆ ಸರ್, ಅಲ್ಲಿಗೆ ತುಂಬ ಕಷ್ಟ ಆಗುತ್ತೆ ಮಾಡೋದು ಕೆಲಸ ಅಂತ ಹೇಳಿದಾಗ ನಾವು ಆ ಥರ ಒಂದು ಕೆಲಸಗಳು ಮಾಡಿದ್ದೀವಿ ಸರ್, ಮಾಡಿಕೊಡ್ತೀವಿ. ಎಲ್ಲೇ ಇರಲಿ, ನಿಮ್ಮ ಜಾಗ ಬೆಟ್ಟದ ಮೇಲೆ ಇರಲಿ, ಗುಡ್ಡದ ಮೇಲೆ ಇರಲಿ, ಕಾಡಲ್ಲಿರಲಿ, ನಾವೇ ವಿಸಿಟ್ ಮಾಡಿ 100% ಕೆಲಸ ಮಾಡ್ಕೊಡ್ತೀವಿ. ನಮಗೇನಾದರೆ ಒಂದು ಲಾರಿ ಹೋಗೋತ್ತಿಗೆ ಒಂದು ಜಾಗ ಇರಬೇಕು ಅಷ್ಟೇ. ಒಂದು ಲಾರಿ ಒಳಗಡೆ ಹೋಗ್ಬಿಟ್ಟು ನಿಮ್ಮ ಜಮೀನು ಒಳಗಡೆ ನಿಮ್ಮ ಕೆಲಸ ಆಯಿತು ಅಂತಲೇ ಸರ್ ಅರ್ಥ. ಆಮೇಲೆ ಎಲ್ಲ ಟ್ರಾನ್ಸ್ಪೋರ್ಟು A to Z, ಕಂಬ ತಂತಿ, ಲೇಬರ್ ಇನ್ಸ್ಟಾಲೇಷನ್ನು, ಟ್ರಾನ್ಸ್ಪೋರ್ಟು, ಫುಡ್ಡು ಎಲ್ಲ ನಮ್ಮದೇ ಇರುತ್ತೆ ಸರ್. ನಿಮ್ಮ ಹತ್ರ ಒಂದು ಲೋಟ ಕಾಫಿ ಟೀ ಏನು ತಗೊಳ್ಳೋದು ಇಲ್ಲ. ಅಚ್ಚುಕಟ್ಟಾಗಿ ಅಲ್ಲೇ ಬಂದು ಉಳ್ಕೊಂಡು ಕೆಲಸ ಆಗೋವರೆಗೂ ನಿಮ್ಮ ಜಮೀನಲ್ಲಿ ಉಳ್ಕೊಂಡು ಅಲ್ಲಿ ನಮ್ಮ ಮನೆಗೇನೆ ಇದ್ದರೆ ನೀವು ಮನೆ ಕೊಡಿ, ಒಂದು ಇಲ್ಲಾಂದ್ರೆ ರೂಮ್ ಗಿಮ್ ವ್ಯವಸ್ಥೆ ಮಾಡಿಕೊಡಿ, ನಾವೇ ಒಂದು ಟಾರ್ಪಲ್ ಹಾಕೊಂಡು ವ್ಯವಸ್ಥೆ ಮಾಡಿಕೊಂಡು ಅಲ್ಲೇ ಇದ್ದು ಕೆಲಸನ ಮುಗಿಸ್ಕೊಂಡು ಎಲ್ಲ ಲೆಕ್ಕಾಚಾರ ಹಾಕ್ಬಿಟ್ಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಒಂದು ವರ್ಕ್ ಮಾಡಿ ಅಲ್ಲಿಂದ ಹೊರಡ್ತೀವಿ ಸರ್ ನಾವು.